ಎವ್ರಿವನ್. ಡ್ರೈ ಫ್ರೂಟ್ಸ್ ಕೊಟ್ಟರೆ ಮಕ್ಕಳು ಅಷ್ಟಾಗಿ ಇಷ್ಟಪಡಲ್ಲ. ಒಂದು ತಿಂದರೆ ಒಂದು ತಿನ್ನಲ್ಲ. ಸೊ ಈಸಿ ವೇ ಏನಪ್ಪ ಅಂದರೆ ಇದನ್ನು ಪೌಡರ್ ಮಾಡೋದು. ಸೊ ಇದಕ್ಕೆ ಪ್ರೋಟೀನ್ ಪೌಡರ್ ಅಂತಾದರೂ ನೀವು ಕರಿಬೋದು, ಇಲ್ಲಾಂದರೆ ಇದನ್ನು ಉಂಡೆಯನ್ನಾಗಿ ಕೂಡ ನೀವು ಮಾಡಿಕೊಡ್ಬೋದು. ಇದರಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ. ಇಟ್ ಈಸ್ ರಿಚ್ ಇನ್ ಪ್ರೋಟೀನ್, ವಿಟಮಿನ್, ಮಿನರಲ್, ಗುಡ್ ಫ್ಯಾಟ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬಾ ಇರುತ್ತೆ. ಇದರಲ್ಲಿ ನಾನು ಬಾದಾಮ್, ಪಿಸ್ತಾ, ಗೋಡಂಬಿ, ಮಖಾನ, ಅಕ್ರೋಟ್ ಮತ್ತು ಸನ್ಫ್ಲವರ್ ಸೀಡ್ ಎಲ್ಲನೂ ಕೂಡ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಈಸಿ ವೇ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಸಣ್ಣ ಫ್ಲೇಮಲ್ಲಿ ಬಾದಾಮ್, ಶೇಂಗಾ ಮತ್ತು ಉತ್ತತ್ತಿನೂ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಸಣ್ಣ ಫ್ಲೇಮಲ್ಲೇ ಹುರ್ಕೊಳ್ಳಿ. ಮತ್ತು ಸೇಮ್ ಪ್ಯಾನಲ್ಲಿ ಪಿಸ್ತಾ, ಗೋಡಂಬೆ, ಆಕ್ರೋಟ್ ಮತ್ತು ಕರಿ ದ್ರಾಕ್ಷಿ ಮತ್ತು ಸೂರ್ಯಪಾನದ ಬೀಜನೂ ಸಹ ಹುರ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಉರಿ ಇಟ್ಬಿಟ್ರೆ ಹೊತ್ತವೆ. ಸೊ ಅದಕ್ಕೆ ಸಣ್ಣ ಫ್ಲೇಮಲ್ಲೇ ಇಟ್ಬಿಟ್ಟು ನೀವು ಹುರ್ಕೊಳ್ಳೋಣ. ಈಗ ಮಖಾನನೂ ಕೂಡ ಸ್ವಲ್ಪ ಕ್ರಿಸ್ಪ್ ಬರೋ ಥರ ಹುರ್ಕೊಂಡು ಎಲ್ಲನೂ ಸಹ ಮಿಕ್ಸ್ ಮಾಡೋಣ. ಇದು ಬಿಸಿ ಇದ್ದಾಗ ನಾವು ಗ್ರೈಂಡ್ ಮಾಡ್ಕೋಬೋದು, ಸ್ವಲ್ಪ ಆರಿದ ಮೇಲೇ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದೆಲ್ಲ ಈಗ ಆರಿತು. ಅದಕ್ಕೆ ನಾನು ಒಂದು ಜಾರಲ್ಲಿ ಇದನ್ನೆಲ್ಲ ನಟ್ಸನ್ನು ಹಾಕಿಬಿಟ್ಟು ಸಣ್ಣಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಇಷ್ಟು ಸಣ್ಣಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಸಣ್ಣಾಗಿ ಪುಡಿ ಮಾಡ್ಕೋಬೋದು. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ನಾನು ಮಾಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ನೀವು ಮಕ್ಕಳಿಗೆ ಕೊಡ್ಬೋದು, ಇಲ್ಲ ಹಾಲಲ್ಲಿ ಕೂಡ ನೀವು ಮಿಕ್ಸ್ ಮಾಡಿ ಕೊಡ್ಬೋದು. ನನ್ನ ಮಕ್ಕಳಿಗೆ ಆಲ್ರೆಡಿ 8 ಮಂತ್ಸ್ ಆಗಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಸ್ವಲ್ಪನೇ ನಾನು ತಿನ್ನಿಸ್ತೀನಿ. ಅವನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಹೊರಗಿಂದೆಲ್ಲ ತಂದು ನಾವು ತಿನ್ನಿಸೋದ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಪ್ರೀತಿಯಿಂದ ನಾವು ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಇದು ತುಂಬಾ ಹೆಲ್ದಿ ಕೂಡ ಆಗಿರುತ್ತೆ ಮತ್ತು ಟೇಸ್ಟಿ ಕೂಡ ಆಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.